ಟಿ ನರಸೀಪುರದಲ್ಲಿ ರಥಸಪ್ತಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪಟ್ಟಣದ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ಮತ್ತು ವಿವಿಧ ಪೂಜಾ ಕ್ರೈಂ ಕಾರ್ಯಗಳು ನೆರವೇರಿಸಿದರು. ಇನ್ನು ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂರಿಸಿ ರಥವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಭಕ್ತಾದಿಗಳು ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು. ರಥಸಪ್ತಮಿ ಅಂತ ಹೇಳಿ ಶಾಸ್ತ್ರವಾಕ್. ಇವತ್ತು ಸೂರ್ಯ ಭಗವಾನು ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವಂತಹ ದಿವಸ. ಹಾಗಾಗಿ ಇದು ಪರ್ವಕಾಲ. ಇವತ್ತಿನ ದಿವಸ ಬೆಳಗಿನ ಜಾವ ಪರಮಾತ್ಮ ನರಸಿಂಹಸ್ವಾಮಿಯವರಿಗೆ ವಿಶೇಷವಾಗಿ ಅಭಿಷೇಕಾದಿಗಳು ನಡೀತಾ ಇದೆ. ಹಾಗೂ ಸ್ವಾಮಿ ಉತ್ಸವ ಬೇರಕ್ಕೆ ಉತ್ಸವಾದಿಗಳು ಶ್ರೀ ಸುದರ್ಶನ ನರಸಿಂಹಸ್ವಾಮಿಯ ಸಂಗ್ರಹದಿಂದ ಇವತ್ತಿನ ದಿವಸ ಉತ್ಸವಾದಿಗಳು 4 ರಥಬೀದಿಗಳಲ್ಲೂ ಸಹ ಉತ್ಸವ ಹೋಗಿ ಬಂದಿದೆ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸೂರ್ಯ ತನ್ನ ಪದವನ್ನು ಬದಲಿಸುವಂಥದ್ದು. ಇವತ್ತಿನಿಂದ ಮುಂದೆ ಪ್ರಖರವಾಗಿ ಸೂರ್ಯ ಪ್ರಜ್ವಲಿಸ್ತಾನೆ. ಇನ್ನು 4 ತಿಂಗಳ ಕಾಲ ಸೂರ್ಯ ಬಹಳಷ್ಟು ಪ್ರಗತಿಸ್ತಾನೆ. ಆದ್ದರಿಂದ ರೋಗ ರುಜಿನಾದಿಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಪರಮಾತ್ಮನಾದ ಶ್ರೀ ಸೂರ್ಯನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರೂ ಈ ರೋಗ ರುಜಿನಗಳಿಂದ ವಿಮುಕ್ತರಾಗಬೇಕಾಗಿ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಸ್ವಾಮಿಗೆ ಸೇವಾ ಕೈಂಕರ್ಯಾದಿಗಳು ನಡೀತಾ ಇದೆ. ಅದರಲ್ಲೂ ದ್ವಾರಕೋತ್ಸವಾದಿಗಳಿಂದ ಹಿಡಿದು 4 ರಥಬೀದಿಗಳಲ್ಲೂ ಸಹ ಉತ್ಸವಗಳು ನಡೆದು ವಿಶೇಷವಾದ ಕೈಂಕರ್ಯಾದಿಗಳು, ಅಭಿಷೇಕಾದಿಗಳು, ದೇವರಿಗೆ ಅಲಂಕಾರಗಳು ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸ್ವಾಮಿಯನ್ನು ಬಂದು ದರ್ಶನವನ್ನು ಮಾಡಿ ಪುನೀತರಾಗಬೇಕಾಗಿ ದೇವಸ್ಥಾನದ ವತಿಯಿಂದ ಪ್ರಾರ್ಥನೆ.